ನಮಸ್ಕಾರ ಆತ್ಮೀಯರೇ, ನಾನು ಗುರುದೇವ್ ಮಾತಾಡ್ತಾ ಇರೋದು. ವಿಶೇಷವಾಗಿ ಕನ್ನಡಿಗರಿಗೆ ವಿಶೇಷವಾಗಿ ನೀವು ಪ್ರತಿಭೆಯನ್ನು ನೋಡಿರ್ತೀರಾ. ಯಾಕೆಂದರೆ ಸಿನಿಮಾ ರಂಗದಲ್ಲಿ ವಿಶೇಷವಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣುವಂತಹ ಒಂದು ಪರಿಕಲ್ಪನೆಯನ್ನು ಗಾದೆ ನಾವು ಕೇಳಿರ್ತೇವೆ. ಹಾಗಾಗಿ ನಮ್ಮ ಜೊತೆ ಇದ್ದಾರೆ ಅಂಕಿತಾ ಜಯರಾಮ್ ಅವರು. ಬಾಲ್ಯದಲ್ಲಿ ಅಂತೆಲ್ಲ ಅವರು ಕಲಿಸಿದೆ, ಇವತ್ತಿಂದಲೂ ಕೂಡ ಮುಂದೊಂದಿನ ಅದ್ಭುತವಾಗಿ ಒಬ್ಬ ನಟಿ ಆಗಬೇಕಂತ. ಹಾಗಾಗಿ ಅವರ ಕಿರು ಪರಿಚಯದೊಂದಿಗೆ ಮಾತಾಡ್ತಾ ಅವರ ಭವಿಷ್ಯದ ಕನಸುಗಳ ಜೊತೆಲೂ ಕೂಡ ಮಾತಾಡೋಣ. ಬನ್ನಿ, ಅವರ ಒಂದು ಸಂಕ್ಷಿಪ್ತ ಪರಿಚಯನ ಅವರಿಂದಲೇ ನಾವು ಕೇಳೋಣ. ನಮಸ್ತೆ ಮೇಡಮ್, ಒಬ್ಬ ಸಂಕ್ಷಿಪ್ತವಾದ ಪರಿಚಯವನ್ನು ನಮ್ಮ ಕನ್ನಡಿಗರಿಗೆ ಮಾಡಿಕೊಳ್ಳಿ. ನಾನು ಅಂಕಿತಾ ಜಯರಾಮ್ ಅಂತ. ಈಗ ಫಸ್ಟ್ PUC ನಿಮಗೆ ಬಂದ ಭಗವಂತ ಅನ್ನೋ ಒಂದು ಧಾರಾವಾಹಿ ಬಿಸಿ ಕನ್ನಡದಲ್ಲಿ ಆಗ್ತಿದೆ. ಚೈಲ್ಡ್ ಆರ್ಟಿಸ್ಟ್ ಆಗಿ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾನು ಲೀಡ್ ಆರ್ಟಿಸ್ಟ್ ಆಗಿ ಡೆಬ್ಯೂ ಮಾಡಿದೆ. ಹಾಗಾಗಿ ಮೊದಲನೇದಾಗಿ ನೋಡಿ, ಕನಸುಗಳು ಅಂತ ಎಲ್ಲರಿಗೂ ಬೇಕು. ನಾವು ಬೆಳಕಿಲ್ಲದ ಹಾದಿಯಲ್ಲಿ ನಡೀಬಹುದು, ಆದರೆ ಕನಸುಗಳಿಲ್ಲದ ಹಾದಿಯಲ್ಲಿ ನಡೀಕಾಗಲ್ಲ ಅಂತೇಳಿ ನಮ್ಮ 7ನೇ ಜ್ಞಾನಪೀಠ ಪ್ರಸಿದ್ಧ ಅಂತ ಗಿರೀಶ್ ಕಾರ್ನಾಡ್ ಹೇಳ್ತಾರೆ. ಹಾಗಿರೋದ್ರಿಂದ ನಿಮಗೆ ಬೇರೆ ಬೇರೆ ಕ್ಷೇತ್ರ ಇದ್ದು ಕೂಡ ಸಿನಿಮಾ ಕ್ಷೇತ್ರಕ್ಕೆ ಯಾಕೆ ಹೋಗ್ಬೇಕಂತ ನಿಮ್ಮ ಕನಸು ಬಿತ್ತು? ನನಗೆ ಚಿಕ್ಕವಳಿದ್ದಾಗಲೂ ಈ ಒಂದು ಇಂಡಸ್ಟ್ರಿಗೆ ಬರಬೇಕು, ನಾನು ಟಿವಿಯಲ್ಲಿ ಕಾಣಿಸ್ಕೋಬೇಕು, ಅವ್ರ ಥರ ನಾನು ಟಿವಿಗೆ ಬರಬೇಕು ಅನ್ನೋ ತುಂಬ ಆಸೆ ಇತ್ತು. ನನಗೆ ಒಂದು 4-5 ವರ್ಷ ಇದ್ದಾಗಲಿಂದ ನಮ್ಮ ಅಪ್ಪನ ಹೇಳ್ತಾರೆ ನಾನು ಟಿವಿಗೆ ಕಾಣಿಸ್ಕೋಬೇಕು ಅಂತ. ಸೊ ಅಲ್ಲಿಂದ ಬಂದದ್ದು ನನಗೊಂದು 6 ವರ್ಷ 7 ವರ್ಷ ಇದ್ದಾಗಿಂದನೇ ಅಪ್ಪ ನನ್ನೆಲ್ಲ ಕಡೆ ಕರ್ಕೊಂಡು ಹೋಗಿ ಮಾಡೆಲಿಂಗ್ ಶೂಟ್ಸ್ ಆಗಿರ್ಬೋದು, ಎಲ್ಲ ರೀತಿ ಪರಿಚಯ ಮಾಡಿಸಿ. ಅಪ್ಪ ಕೂಡ ಆವಾಗ ಇಂಡಸ್ಟ್ರಿಯಲ್ಲಿ ಅವರು ಕೂಡ ಮಾತಾಡ್ತಿದ್ರು. ಸೊ ಅಲ್ಲಿಂದ ಬಂದಿದ್ದು, ಹಾಗೆ ಎಲ್ಲ ಪರಿಚಯ ಆಗಿ ಇವತ್ತು ಇಷ್ಟು ಸಿನಿಮಾ. ತುಂಬ ಸಂತೋಷ ಆಗುತ್ತೆ. ಅಂತ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅದ್ಭುತವಾದ ಪ್ರತಿಭೆ ಜೊತೆಗೆ ತಮ್ಮ ನಟನೆ ಕೂಡ ಅದ್ಭುತವಾಗಿ ಬರ್ತಾ ಇದೆ. ಈ ಸಣ್ಣ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತಂದರೆ, ಸಾಮಾನ್ಯವಾಗಿ ನೋಡಿ, ಎಲ್ಲ ಕನ್ನಡಿಗರಾಗಲಿ ದೇಶದಲ್ಲಿ ಆಗಲಿ ಸಿನಿಮಾ ನೋಡ್ಬೇಕು ಇಷ್ಟಪಡ್ತಾರೆ, ತನ್ನ ಮಗಳು ಸಿನಿಮಾ ಆ್ಯಕ್ಟರ್ ಆಗಬೇಕು ಇಷ್ಟಪಡಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ವಾತಾವರಣ ಹೇಗಿತ್ತು ಅಂತ? ನನ್ನ ಮನೇಲಿ ಯಾವತ್ತೂ ಯಾರಿಗೂ ಅಬ್ಜೆಕ್ಷನ್ಸ್ ಅಂತ ಇರಲೇ ಇರಲಿಲ್ಲ. ನಾನೇನು ಆಸೆ ಪಡ್ತೀನಿ ಅದೆಲ್ಲದಕ್ಕೂ ನನ್ನ ತಂದೆ ತಾಯಿರು ಅದೇ ರೀತಿ ಬೆಂಬಲ ಕೊಟ್ಟಿದ್ರು. ನಮ್ಮಪ್ಪ ಆಸೆ ಕೂಡ ಆಗಿದೆ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ. ನಾನೇ ಹೇಳ್ಕೊಂಡಾಗ ನಾನು ಬರಬೇಕು ಅಂತಂದಾಗ ಅವ್ರು ಇನ್ನೂ ಖುಷಿಯಾಗಿ ಅವ್ರು ನನ್ನ ಇನ್ನೂ ಪ್ರೋತ್ಸಾಹ ಮಾಡ್ತಾ ನನಗೆ ಆಪರ್ಚುನಿಟಿ ಕೊಟ್ಟರು. ಅಂದರೆ ನೀವೇನಾಗಿದೆ ಅಂದರೆ, ಡಾಕ್ಟರ್ ಹೇಳಿದ್ದು ಅಂತೆಲ್ಲ ಹಾಲು ಅಂದಾಗೆ, ರೋಗಿ ಬೇಯಿಸಿದ್ದು ಹಾಲು ಅಂದಾಗೆ ಅಪ್ಪ ಅಮ್ಮನ ಆಕಾಂಕ್ಷೆ ಇಬ್ಬರು ಜೊತೆ ಕೊಡಿದಾಗ ಖಂಡಿತವಾಗಿ ಮುಂದೆ ಬರ್ತಾರೆ. ಹಾಗಾಗಿ ಭವಿಷ್ಯದಲ್ಲಿ ಯಾವ ರೀತಿಯ ಸಿನಿಮಾಗಳಿಂದ ಅಂತೆಲ್ಲ ಒಂದು ಸಮಾಜಕ್ಕೆ ವಿಶೇಷವಾದಂತಹ ಒಂದು ಮಾರ್ಗದರ್ಶನ ಮಾಡಬೇಕಂತ ಆಸೆ ಇದೆ? ಯಾವ ರೀತಿಯ ಪರಿಕಲ್ಪನೆ ಇದೆ ನಿಮಗೆ ಸಿನಿಮಾದಲ್ಲಿ? ಎಂಥ ಸಿನಿಮಾದಲ್ಲಿ ನಾನು ಭಾಗವಹಿಸಬೇಕಂತ ಇದೆ? ಈ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ನನ್ನ ಒಂದು ಆಸೆ ಇರೋದು ಅಂದರೆ, ಪೌರಾಣಿಕ ಪಾತ್ರಗಳು ಮಾಡಬೇಕು, ಒಂದು ಹಿಸ್ಟ್ರಿನ ರೆಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್ ಮಾಡಬೇಕು, ಅಥವಾ ಸಮಾಜಕ್ಕೆ ಒಂದು ಫಿಮೇಲ್ ಓರಿಯೆಂಟೆಡ್ ಮೂವೀಸ್ ಮಾಡಿ ಅದರಿಂದ ಒಂದು ಸಂದೇಶ ಕೊಡುವಂಥ ಸಿನಿಮಾ. ಕೇವಲ ಅಂತಲ್ಲ, ಯಾವುದೇ ಒಂದು ಸಿನಿಮಾ ನೋಡಿದಾಗ ಪುರುಷ ಪ್ರಧಾನವಾಗಿ ಕಾಣ್ತಾವಲ್ಲಿ ಎಲ್ಲಿ ನೋಡಿದ್ರು ಕೂಡ ಆ ನಟನೆ ಹೈಲೈಟ್ ಆಗ್ತಾ ಮತ್ತು ನಟಿಯ ಒಂದು ಚಿತ್ರವನ್ನು ಹೈಲೈಟ್ ಆಗುತ್ತೆ. ಹಾಗಾಗಿ ಸ್ತ್ರೀ ಪಾತ್ರವು ಕೂಡ ಹೆಚ್ಚು ಮುನ್ನೆಲೆಗೆ ಬರಬೇಕು. ಅದ್ರ ಜೊತೆಗೆ ಭಾರತ ದೇಶ ಅಂದರೆ ಅದು ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಅನ್ನುವಂಥ ಐತಿಹಾಸಿಕವಂಥ ಮಹಾನ್ ಗ್ರಂಥಗಳಿದ್ದಾವೆ. ಆ ಗ್ರಂಥಗಳ ಒಂದು ಪರಿಚಯವನ್ನು ವಿಶೇಷವಾಗಿ ಮುಂದಿನ ಪೀಳಿಗೆ ಮಾಡಿಕೊಳ್ಳುವಂಥ ಅಭಿಲಾಷವಿದೆ, ಹೌದಲ್ವಾ? ಹಾಗಾಗಿ ಸಾಮಾನ್ಯವಾಗಿ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮ ನೆಚ್ಚಿನ ನಟ ನಟಿ ಯಾರು ಮತ್ತು ಯಾಕೆ ಅವರಂತ? ಫಸ್ಟ್ ನಾನು ಯಾವುದೇ ಮೂವಿ ಮಾಡಿರಲಿಲ್ಲ, ಅದು ಫಸ್ಟ್ ಆ್ಯಕ್ಟಿಂಗ್ ಅಂತ ಮಾಡಿದ್ದೀನಿ ಇದರಲ್ಲಿ. ಸೊ ನಾನು ಎಲ್ರಿಗೂ ಫಸ್ಟಿಂದಲೂ ಪರಿಚಯ ಆಗಿರೋದೇ ಅಪ್ಪು ಫ್ಯಾನ್ ಅಂಕಿತಾ ಅಂತ. ಸೊ ಈಗಲೂ ಕೂಡ ನನ್ನ ನೆಚ್ಚಿನ ಹೀರೋ ಪವರ್ ಸ್ಟಾರ್ ಪೃಥ್ವಿರಾಜ್. ಯಾಕೆ? ಅದು ತುಂಬ ಚಿಕ್ಕ ವಯಸ್ಸಿಂದ ನಾನು ಜಾಸ್ತಿ ಮೂವೀಸ್ ನೋಡಿದ್ರು ಅವ್ರಿಗೆ, ಜಾಸ್ತಿ ಅವ್ರನ್ನ ಮೀಟ್ ಆಗಿದ್ದು ಅಥವಾ ಮಾತಾಡೋದು ಏಕೈಕ ಹೀರೋ ಅಂದರೆ ಅಪ್ಪು ಸರ್ ಮಾತ್ರ. ಅವರ ನಂದಿನಿ ಆ್ಯಡ್ ಒಂದಿತ್ತು. ಸೊ ಅಲ್ಲಿಂದ ಅವ್ರನ್ನ ನೋಡಿ, ಆ ಒಂದು ಬ್ಯಾನರ್ನ ನೋಡಿ ಅವರೇ ಅಪ್ಪು ಸರ್ ಅಂತ ಫೀಲ್ ಮಾಡ್ಕೊಂಡು ಅವ್ರನ್ನ ಬ್ಯಾನರಲ್ಲಿ ಮಾತಾಡ್ಸೋಕೆ ಹೋಗ್ತಿದ್ದೆ. ಸೊ ಅವಾಗ ಪಪ್ಪ ಅದೇ ರೀತಿ ಸೆಟ್ಸ್ಗೆಲ್ಲ ಹೋಗಿ ನೀಟಾಗಿ ಪರಿಚಯ ಆಗಿ ಅವ್ರ ಜೊತೆ ತುಂಬ ಒಳ್ಳೆ ಬಾಂಡ್ ಇತ್ತು. ತಿಂಗಳಿಗೆ ಅಟ್ಲೀಸ್ಟ್ ಒಂದ್ಸಲ ಆದರೂ ಅವ್ರನ್ನ ಮೀಟ್ ಮಾಡ್ತಾನೆ ಇದ್ದೆ. ಸೊ ನನ್ನ ಫೇವ್ರೆಟ್ ಹೀರೋ. ಯಾರು ತನಗೋಸ್ಕರ ಬದುಕ್ತಾರೋ ಅವರು ಬದುಕಿದ್ದು ಸತ್ತಂತೆ, ಯಾರು ಪರರಿಗೋಸ್ಕರ ಬದುಕ್ತಾರೋ ಅವರು ಸತ್ತ ಮೇಲೆ ಬದುಕ್ತಾರೆ ಅನ್ನೋ ಹಾಗೆ ಇಲ್ಲಿವರೆಗೂ 10 ಜನರಿಗೆ ಕರ್ನಾಟಕ ರತ್ನ ಅನ್ನುವಂಥ ಪ್ರಶ್ನೆ ಸಿಕ್ಕಿದೆ. ಹಾಗಾಗಿ ನಮ್ಮ ಅಪ್ಪು ಅವರ ಫ್ಯಾನ್ ಅಂತ ಅಂಕಿತಾವು ಕೂಡ ಮುಂದೊಂದು ದಿನ ಈ ಕನ್ನಡ ನಾಡು ನುಡಿಗೆ ವಿಶೇಷವಾದಂಥ ಒಂದು ಅವರ ಸೇವೆ ಸಲ್ಲಿಸಿ ಮುಂದೊಂದು ದಿನ ಇವರಿಗೂ ಕೂಡ ಒಂದು ಕರ್ನಾಟಕ ರತ್ನ ಅನ್ನುವಂತಹ ಒಂದು ಪ್ರಶಸ್ತಿ, ಅದ್ರ ಜೊತೆಗೆ ಭಾರತ ರತ್ನ, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನ ಇವರಾಗಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ನೆಚ್ಚಿನ ನಟಿ ಯಾರು ನಿಮಗೆ? ರಮ್ಯಾ ಮ್ಯಾಮ್ ಅವರು ನನಗೆ ತುಂಬ ಇಷ್ಟ. ಹಳೆ ಹೀರೋಯಿನ್ಸ್ 90s ಹೀರೋಯಿನ್ಸ್ ಅಂತ ತಗೊಂಡ್ರೆ ನನಗೆ ಮಂಜುಳಾ ಮ್ಯಾಮ್ ಸಿಕ್ಕಾಪಟ್ಟೆ. ಯಾಕೆ ಇಷ್ಟ ಆಯ್ತು ಮಂಜುಳಾ ಮ್ಯಾಮ್? ಮಂಜುಳಾ ಮ್ಯಾಮ್ ಯಾಕಂದರೆ ಅವರ ಮೂವೀಸ್ ನಮ್ಮ ಪಪ್ಪ
ನಮ್ಮ ಮಮ್ಮಿ ಸ್ವಲ್ಪ ನೋಡಕ್ಕೆ ಅವ್ರ ಥರನೇ ಇದ್ದಾರೆ. ಸೊ ಅವ್ರ ಮೂವೀಸ್ ಎಲ್ಲ ಜಾಸ್ತಿ ನಾವು ನೋಡ್ಕೊಂಡ್ ಬಂದಿದ್ವಿ. ಹಳೆ ಮೂವೀಸ್ ಅಂದರೆ ರಾಜ್ಕುಮಾರ್ ಸರ್ದು ಮಂಜುಳಾ ಮ್ಯಾಮ್ ಕಾಂಬಿನೇಷನ್. ಸೊ ಮಂಜುಳಾ ಮ್ಯಾಮ್ ಸಿಕ್ಕಾಪಟ್ಟೆ ಇಷ್ಟ. ರಮ್ಯಾ ಮೇಡಮ್ ಯಾಕೆ ಇಷ್ಟ? ರಮ್ಯಾ ಮ್ಯಾಮ್ ಯಾಕೆ ಅಂದರೆ ಬಿಕಾಸ್ ಒಂದು ಇಂಡಸ್ಟ್ರಿಗೆ ಬಂದಮೇಲೆ ಎಲ್ಲ ಹೀರೋಯಿನ್ಸ್ ಬಂದಮೇಲೆ ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಒಂದು 90s ಆದಮೇಲೆ ಒಂದು ಹೀರೋಯಿನ್ ಹೆಂಗಿರಬೇಕು, ಅವರ ಎಕ್ಸ್ಪ್ರೆಷನ್ಸ್ ಹೆಂಗಿರಬೇಕು, ಆ್ಯಕ್ಟಿಂಗ್ ಹೆಂಗಿರಬೇಕು ಅಂತ ಅವರೊಂಥರ ಗೈಡ್ ಇದ್ದಂಗೆ. ಅವರ ಒಂದು ಮೂವೀಸ್ಗಳನ್ನ ನೋಡ್ಕೊಂಡು ಬಂದಾಗ ಅವರು ಒಂದೊಂದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ಅವರ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ಎಲ್ಲ ಮೂವೀಸನ್ನು ನೋಡಿದಾಗ ಒಂಥರ ಇನ್ಸ್ಪಿರೇಷನ್ ಥರ ಅವರು. ಸೊ ಅವ್ರ ಆ್ಯಕ್ಟಿಂಗ್ ಆಗಲಿ, ಅವ್ರ ಡ್ಯಾನ್ಸ್ ಆಗಲಿ, ಅವರ ಎಲ್ಲ ಮೂವೀಸ್ ಮತ್ತು ಅಪ್ಪು ಸರ್ ಜೊತೆ ಕೂಡ ತುಂಬ ಮೂವೀಸನ್ನು ಮಾಡಿದ್ದಾರೆ. ಸೊ ರಮ್ಯಾ ಮ್ಯಾಮ್, ಅಪ್ಪು ಸರ್ ಅದ್ರ ಜೊತೆಗೆ ವಿಶೇಷವಾಗಿ ನೋಡಿ, ಬಾಲ್ಯದಲ್ಲಿ ಆಕಸ್ಮಿಕ ನಾವು ಶಿಕ್ಷಣ ಜೊತೆಗೆ ನಾವು ಬೇರೆ ನಮ್ಮ ಕಲೆಗಳನ್ನು ಮುಂದೋಗ್ತಾ ಇದ್ರೆ ಸಾಮಾನ್ಯವಾಗಿ ಶಿಕ್ಷಣಕ್ಕೆ ಕೊರತೆ ಆಗ್ತಾ ಅಂತಂದ್ರೆ ನಿಮ್ಮ ಒಂದು ಜೀವನದಲ್ಲಿ ಈಗ ಹೈಸ್ಕೂಲನ್ನು ಮುಗಿಸಿ ಬರ್ತಾ ಇದ್ದೀರಲ್ವಾ, ಈಗ ನಿಮ್ಮ ಒಂದು ಓದಿಗೆ ತೊಂದರೆ ಆಗ್ತಾ ಇದೆ ಅನಿಸ್ತಾ ಇದೆಯೋ ಅಥವಾ ಒತ್ತಡ ಜಾಸ್ತಿ ಆಗ್ತಾ ಇದೆಯೋ ಅಥವಾ ಹೇಗೆ ಏನು ಫೀಲ್ ಆಗ್ತಾ ಇದೆ? ಅಂದರೆ ಹೌದು, ಇವಾಗ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಎಜುಕೇಷನ್ ಕಡೆ ಸ್ವಲ್ಪ ಬರ್ಡನ್ ಅನಿಸುತ್ತೆ. ಅಂದರೆ ಒಂದು ಮಟ್ಟಿಗೆ ಒಂದು ಟೈಮ್ ಆಫ್ ಪೀರಿಯಡ್ ಅನಿಸುತ್ತೆ, ತುಂಬ ಸ್ಟ್ರೆಸ್ ಆಗೋ ಥರ ಎಲ್ಲ. ಬಟ್ ನಾನು ಅದು ತುಂಬ ಚಿಕ್ಕದು, ನನಗೊಂದು 6 ವರ್ಷ ಇದ್ದಾಗಲಿಂದನೂ ಆ್ಯಡ್ ಶೂಟ್ಸ್ ಅದು ಇದು ಮಾಡ್ಕೊಂಡು ನನಗೆ ಇವಾಗ ಶೂಟ್ಸ್ ಇಲ್ಲ ಅಂದರೆ ಏನೋ ಇಲ್ವಲ್ಲ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಸೊ ನಾನು ಹೇಳಿದ್ರೆ ಸ್ಟ್ರೆಸ್ಸಲ್ಲಿದ್ದಾಗ ವರ್ಕ್ ಮೋರ್, ಅಂದರೆ ನಂಗೆ ಸ್ಟ್ರೆಸ್ ಇದ್ದಾಗ ಚೆನ್ನಾಗಿ ಓದೋದು. ಆವಾಗ ನನ್ನ ಕಡಿಮೆ ಟೈಮ್ ಇದೆ, ನಾನು ಹೆಂಗಾದ್ರೂ ಮಾಡಿ ಓದಬೇಕು, ಮುಗಿಸ್ಬೇಕು ಅನ್ನೋ ಸ್ಟ್ರೆಸ್ ಇದ್ದಾಗ ನಾನು ಚೆನ್ನಾಗಿ ಓದ್ತೀನಿ. ಸೊ ನನಗೆ ಇದು ಯಾವತ್ತೂ ತುಂಬ ಸ್ಟ್ರೆಸ್ ಆಗಿ ಬರ್ಡನ್ ಆಗಿಲ್ಲ. ಇಷ್ಟಪಟ್ಕೊಂಡು ನಾನೇ ಚೂಸ್ ಮಾಡಿರೋದ್ರಿಂದ ಎರಡೂ ಕೇಳಿದ್ರಲ್ಲ ಕನ್ನಡಿಗರೇ, ವಿಶೇಷವಾಗಿ ನೋಡಿ, ನಾವು ಕೇವಲ ಶಿಕ್ಷಣ ಅಷ್ಟೇ ಪಡಿತಾ ಇರ್ತೀವಿ. ಶಿಕ್ಷಣ ಜೊತೆಗೆ ತಮ್ಮ ನಡೆಯ ಪ್ರವೃತ್ತಿ ಇದೆಯಲ್ಲ, ಅದನ್ನು ವೃತ್ತಿಯಾಗಿ ಮಾಡಿಕೊಂಡು ಮುಂದೊಂದಿನ ಅದ್ಭುತವಾದ ಭವಿಷ್ಯವನ್ನು ಕಟ್ಕೊಂಡ್ರಿ. ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲ, ಭಾರತ ದೇಶದಲ್ಲಷ್ಟೇ ಅಲ್ಲ, ನನ್ನ ಬಯಸಿ ಏನಪ್ಪಾ ಅಂದ್ರೆ 7 ಖಂಡಗಳಿದ್ದಾವೆ. ನಾನು ಜಿಯೋಗ್ರಫಿ ಲೆಕ್ಚರ್ ಆಗಿರೋದು 7 ಖಂಡದಲ್ಲಿ ಅಂಟಾರ್ಟಿಕಾದಲ್ಲಿ ಜನರಿಲ್ಲ, ಆದರೆ 6 ಖಂಡಗಳಲ್ಲಿ ಕೂಡ ಅಂಕಿತ ಮಿಂಚಿಲಿ ಅನ್ನುವಂಥ ಸದುದ್ದೇಶ ನನಗಿದೆ. ಯಾಕೆಂದರೆ ಕನಸು ಕಾಣೋದಿದ್ರೆ APJ ಅಬ್ದುಲ್ ಕಲಾಂ ಹೇಳಿದಾಗೆ ನಾವು ಚಿಕ್ಕ ಕನಸು ಕಾಣಬಾರ್ದು. ನಾವು ಹೊಡೆಯಂಗಿದ್ರೆ ಹುಲಿನೇ ಹೊಡಿಬೇಕು, 100 ಇಲಿಗಳು ಹೊಡೆದ್ರೆ ನಮ್ಮನ್ನು ಯಾರು ಕೂಡ ಬೆಲೆ ಕೊಡೋದಿಲ್ಲ. ಹಾಗಾಗಿ ಮುಂದೊಂದು ದಿನ ಪ್ರಪಂಚ ಕಂಡಂಥ ಶ್ರೇಷ್ಠ ನಟಿ ಆಗಲಿ ಅನ್ನುವಂಥ ಒಂದು ಪ್ರಾರ್ಥನೆ ಅನ್ನೋದು. ಹಾಗಾಗಿ ನಿಮ್ಮೆಲ್ಲರ ಹಾರೈಕೆ, ನಿಮ್ಮ ಒಂದು ಅವರ ಒಂದು ಪ್ರಾರ್ಥನೆ ನಿಮ್ಮೆಲ್ಲರೂ ಕೂಡ ನಮ್ಮ ಅಂಕಿತಾ ಅವರ ಮೇಲಿರಲಿ, ಮುಂದೊಂದು ದಿನ ಮಹಾನ್ ನಟಿಯಾಗಿ ಬೆಳೀಲಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಮೇಡಮ್. ಧನ್ಯವಾದ, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.